ಅಷ್ಟಾಂಗ ಯೋಗಗಳ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಯೋಗ ಅಂದರೆ ಉಪಾಯ. ಭಗವಂತ ಹೇಳ್ತಾನೆ, ನನ್ನ ಅನುಗ್ರಹ ಆಗಬೇಕಾದ್ರೆ ಜೀವನದಲ್ಲಿ ಏನೆಲ್ಲ ಗುಣಗಳನ್ನು ಅಳವಡಿಸ್ಕೊಳ್ಬೇಕು, ಇದು ಯೋಗ ಉಪಾಯ. ಉಪಾಯವಾಗಿ ದೇವರನ್ನು ಹೊಂದಬೇಕು. ಅದು ಯಾವ ಉಪಾಯ ಹೇಳ್ತೀನಿ ಕೇಳು. ಸ್ವಧರ್ಮಾಚರಣಂ ಶಕ್ತಿಯ, ನಮ್ಮ ಶಕ್ತಿಗೆ ಅನುಗುಣವಾಗಿ ವರ್ಣ ಆಶ್ರಮಕ್ಕೆ ವಿಹಿತವಾದ ಧರ್ಮವನ್ನು ಆಚರಣೆ ಮಾಡಬೇಕು. ಶುರು ಮಾಡುವಾಗಲೇ ನನ್ನ ಕೈಲಾಗಲ್ಲ ಅಂತ ಅಂದ್ಕೊಳ್ಬಾರ್ದು. ಚಾತುರ್ಮಾಸ್ಯ ಈಗಿಂದ ಅಯ್ಯೋ ನಮ್ಮ ಕೈಲೆಲ್ಲ ಆಗಲ್ಲ ಆಚಾರ್ಯ, ಶುರುನೇ ಆಗಿಲ್ಲ ಈಗಿಂದ ಯಾಕಂತೀಯ, ಹಾಗೆ ಮಾಡಬೇಡ. ಚಾತುರ್ಮಾಸ್ಯದ ಮೊದಲ ದಿನ ಆಷಾಢದ ಶುದ್ಧ ದ್ವಾದಶಿ, ಅವತ್ತು ಶಾಖವ್ರತ. ಬರುವಾಗ ತುಂಬ ಹುಮ್ಮಸ್ಸಿನಿಂದ ಬಾ, ಸಂಕಲ್ಪ ಮಾಡ್ಕೊ, ನಾಳೆಯಿಂದ ಶಾಖವ್ರತ ಶುರು ಮಾಡು. ಮಾರನೇ ದಿವಸ ಮಾಡೋದು. ಹಿಂಗೆ ಆಗಲೇ ಇಲ್ಲ, ಆಸ್ಪತ್ರೆಗೆ ಸೇರೋ ಪ್ರಸಂಗ ಬಂತ, ಬಿಡು. ಚೆನ್ನಾಗಿದೆಯಾ ಮಾಡಿಬಿಡು. ಇನ್ನೊಂದು ದಿನ, ಎಷ್ಟು ದಿನ ಮಾಡಿದ್ರೆ ಅಷ್ಟೇ ಪುಣ್ಯ. ಇವತ್ತೊಂದು ದಿನ ಮಾಡಿದ್ಯಾ ಅಷ್ಟೇ ಪುಣ್ಯ. ನೀನು ಬರೋಕ್ಕೆ ಒಂದು ತಿಂಗಳು ಮುಂಚೆನೇ ಮೆಂಟಲಿ ಫಿಕ್ಸ್ ಆಗಿಬಿಟ್ರೆ ಮಾಡೋದೇ ಇಲ್ಲ. ಅದರಿಂದ ಸ್ವಧರ್ಮಾಚರಣಂ ಶಕ್ತಿಯ. ಇನ್ನು ಕೆಲವರು ಹೇಳ್ತಾರೆ, ಅದೆಲ್ಲ ನಮ್ಗೆ ಹೇಳಿಲ್ಲ ಸ್ವಾಮಿ, ಸ್ವಾಮಿಗಳಿಗೆ ಹೇಳಿರೋದು, ಗುರುಗಳು ಮಾಡ್ತಾರೆ, ನಮ್ಮ ಮಠದ ಗುರುಗಳು ಅವ್ರು ಮಾಡಿದ್ರೆ ಅವ್ರು ಉದ್ಧಾರ. ನಿಮ್ಮ ಕತೆ ಹೇಳು. ಅವ್ರು ಮಾಡ್ತಾರೆ, ಇವ್ರು ನಮ್ಮ ದೊಡ್ಡಪ್ಪ ಮಾಡ್ತಾರೆ, ನಮ್ಮಲ್ಲಿ ನಮ್ಮ ತಾತ ಮಾಡ್ತಿದ್ರು. ಸರಿ, ನಿನ್ನ ಕತೆ, ನೀನು ಗೋತಾ ಹೊಡಿಯೋಕ್ಕೆ ಮುಂಚೆ ಮಾಡಬೇಕಲ್ಲ. ತಾತನ ಕತೆ ಅಲ್ಲಿ ಯಾರು ಕೇಳ್ಬೇಕು ನಿಮ್ಮದು. ಆಮೇಲೆ ವಿಧರ್ಮಾಚ್ಚ ನಿವರ್ತನಂ, ಇದ್ರ ಜೊತೆಗೆ ನಿಮ್ಮದು ವಿಧರ್ಮ ಅಂತ ಯಾವುದಿದೆ, ಮಾಡಬಾರದ್ದು ಅಂತೇನಿದೆ ಅದನ್ನು ಪರಿಪೂರ್ಣವಾಗಿ ಬಿಡಬೇಕು. ಇಲ್ಲಿ ಸ್ವಶಕ್ತಿಯ ಅಂತಿದೆ, ಸ್ವಧರ್ಮಾಚರಣಂ ಶಕ್ತಿಯ. ನಿಮ್ಮ ಧರ್ಮವನ್ನು ಶಕ್ತಿಗೆ ಅನುಗುಣವಾಗಿ ಮಾಡಬೇಕಂತೆ. ವಿಧರ್ಮವನ್ನು ಶಕ್ತಿಗುಣವಾಗಿ ಬಿಡಬೇಕಲ್ಲ, ಪೂರ್ಣ ಬಿಟ್ಬಿಡ್ಬೇಕು. ಏನೋ ಕೈಲಾದಷ್ಟು ಬಿಟ್ಟಿದ್ದೀನಿ ಆಚಾರ, ಎಲ್ಲ ಬಿಡೋಕಾಲ ಕೆಲವಿನ್ನೂ ಇದೆ, ಅದು ಪೂರ್ಣ ಬಿಡು ಅಂತಾರೆ. ಆಮೇಲೆ ಎಲ್ಲದಕ್ಕಿಂತ ದೊಡ್ಡದು ದೈವಲಬ್ಧೇನ ಸಂತೋಷ. ದೇವರು ಯಾವ ಕಾಲಕ್ಕೆ ಏನು ಕೊಡ್ತಾನೋ ಅಷ್ಟು ಸಂತೋಷವಾಗಿ ಪಡೋದು. ಆಮೇಲೆ ಇದಕ್ಕಿಂತ ಇನ್ನೊಂದು ದೊಡ್ಡ ದೇವರು ಹೇಳ್ತಾನೆ, ನನ್ನ ಅನುಗ್ರಹ ಆಗಬೇಕಂದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ ಗುಣ ಆತ್ಮವಿತ್ ಚರಣಾರ್ಚನಂ. ಆತ್ಮವಿದರು ಅಂದರೆ ಪರಮಾತ್ಮನನ್ನು ಬಲ್ಲ ಜ್ಞಾನಿಗಳು. ಅವ್ರ ಪಾತ್ಪೂಜೆ ಮಾಡು, ಅವ್ರ ಸೇವಾ ಮಾಡು. ಪಾತ್ಪೂಜೆ ಅಂದರೆ ಪಾತ್ಪೂಜೆ ರಸೀತಿ ಬರ್ಸ್ಬಿಟ್ಟು ಕಾಲಿಗೆ ನೀರು ಹಾಕಿ ಕಣ್ಗೊತ್ಕೊಳ್ಳೋದಲ್ಲ. ಪಾದಪೂಜಾ ಅಂದರೆ, ಪಾದ ಅಂದರೆ ಆತ್ಮವಿದರು ಅಂದರೆ ಜ್ಞಾನಿಗಳು. ಜ್ಞಾನಿಗಳು ಅಂದರೆ ಮಧ್ವಾಚಾರ್ಯರು, ಜ್ಞಾನಿಗಳು ಅಂದರೆ ಜಯತೀರ್ಥರು, ಜ್ಞಾನಿಗಳು ಅಂದರೆ ಭಾವಬೋಧಕಾರರು, ಜ್ಞಾನಿಗಳು ಅಂದರೆ ವ್ಯಾಸರಾಜರು, ಜ್ಞಾನಿಗಳು ಬ್ರಹ್ಮಣ್ಯ ತೀರ್ಥರು, ಆ ಕಮಲ ನಾಭಾದಿ ಯತಿಗಳು ಜ್ಞಾನಿಗಳು. ಅವರು ಆತ್ಮವಿದರು. ಅವರ ಚರಣ ಅಂದರೆ ಪಾದ, ಪಾದ ಅಂದರೆ ಪದ, ಪದ ಅಂದರೆ ಅವರ ಗ್ರಂಥಗಳು, ಅದರ ಅರ್ಚನ ಅಂದರೆ ಪಾಠ ಪ್ರವಚನ ಮಾಡು. ಅಂದರೆ ನಿಂಗೆ ಅನುಗ್ರಹ ಆಗುತ್ತೆ. ಗ್ರಾಮ್ಯ ಧರ್ಮದ ನಿವೃತ್ತಿ, ಮೋಕ್ಷ ಧರ್ಮದಲ್ಲಿ ರತಿ, ಹೀಗೆಲ್ಲ ಅಹಿಂಸಾ ಸತ್ಯಂ. ತುಂಬ ಒಳ್ಳೆಯ ಮಾತಂದರೆ ಯಾವದರ್ಥ ಪರಿಗ್ರಹ. ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಗ್ರಹಣೆ ಮಾಡು. ಮಗನಿಗೂ ಇರಲಿ, ಮೊಮ್ಮಗನಿಗಿರಲಿ, ಮರಿ ಮೊಮ್ಮಗನಿಗಿರಲಿ ಅಂತ ಸೈಟ್ ಮಾಡೋ ಪ್ರೋಗ್ರಾಮ್ ಇಟ್ಕೋಬೇಡ. ನೀನಿದೆಯಾ, ಆರಾಮಾಗಿದೆಯಾ, ನಿನ್ನ ಕಾಲಕ್ಕೆ ಮಕ್ಕಳು ನೋಡ್ಕೊಂಡಿದ್ಯಾ, ಮುಗೀತು, ನಿಂದಾಯಿತು, ನೀನು ಹೊರಡು, ಮುಂದವರು ನೋಡ್ಕೋತ ಅಲ್ವಾ. ಅದು ನಿನ್ಗೆ ಎಷ್ಟು ಬೇಕೋ ಅಷ್ಟೇ. ರಾಘವೇಂದ್ರ ಸ್ವಾಮಿಗಳಿಗೆ ಅವರ ಪೂರ್ವಾಶ್ರಮದಲ್ಲಿ ಯಾರಾದರೂ ಅವ್ರಿಗೆ ದಾನ ಕೊಡಲಿಕ್ಕೆ ಬಂದರೆ ತೊಗೊಳ್ತಿರ್ಲಿಲ್ಲ, ಮನೆಗೆ ಹೊಟ್ಟೋಗ್ಬಿಡೋರು. ಕಡೆಗೆ ನೀವು ಸಂಕಲ್ಪ ಮಾಡಿದ್ದೆ ಅಂತ ಮನೆಗೆ ಹುಡುಕೊಂಡು ಬಂದರೆ ರಾಯರು ಸಿಕ್ಕಿಬಿಡೋರು. ಭಟ್ರೇ ನಿಮ್ಮನ್ನು ಹುಡುಕಿ ಸಾಕಾಯ್ತು. ವೆಂಕಟನಾಥ ಭಟ್ರು ಅವರಿಗೆ ಒಂದಷ್ಟು ಅಕ್ಕಿ, ಒಂಚೂರು ಬೇಳೆ, ಒಂದು ಬೆಲ್ಲ ಇಟ್ಟು ನಮಸ್ಕಾರ ಮಾಡಿದ್ರೆ ಅವರು ಮೂಗ್ ಮೇಲೆ ಬೆರಳಿಡೋರು. ವೆಂಕಟನಾಥ ಭಟ್ರು ಹೇಳೋರು ಅಂತ, ಅಯ್ಯೋ ಇಷ್ಟೊಂದು ಅಕ್ಕಿ ತಂದಿದ್ದೀರಿ, ಏನು ಮಾಡಲಿ, ಅದೇನು ಒಂದು 2 ಪಾವೋ 3 ಪಾವೋ 1 kg ಅಕ್ಕಿ ಇದ್ದರೆ ಅವ್ರಿಗೆ ಆಶ್ಚರ್ಯ, ಇಷ್ಟೊಂದು ಏನು ಮಾಡಲಿ ಇನ್ನೋರು. ಅಲ್ಲ ನಿಮಗೆ ಬೇಡವ ಮನೆ ಮಕ್ಕಳೊಂದಿಗರು? ಅಲ್ಲ, ಮನೇಲಿರೋದು 3 ಜನ, ನಾನು, ನನ್ನ ಹೆಂಡತಿ, ನನ್ನ ಮಗ, 3 ಜನಕ್ಕೆ 1 ಪಾವು ಸಾಕು, ಇನ್ನು ಇಷ್ಟೊಂದು ಏನು ಮಾಡಲಿ, ತೊಗೊಂಡು ಹೋಗ್ಬಿಡಿ ಅಂದರೆ ಅವ್ರು ಹೇಳೋರಂತೆ, ನಾಳೆಗಾಗತ್ತಲ್ಲ. ರಾಘವೇಂದ್ರ ಸ್ವಾಮಿಗಳು ಅಂದೋರಂತೆ, ನಾಳೆಗೆ ಕೊಡುವವ ದೇವರಿದ್ದಾನೆ, ಇವತ್ತಿಗೆ ಬೇಡ. ನಾವು ನಾಳೆಗಲ್ಲ ರೀ, ಇಡೀ ತಿಂಗಳಿಗಾಗೋಷ್ಟು, ಇಡೀ 6 ತಿಂಗಳಿಗೆ, ಇಡೀ ಜನ್ಮಕ್ಕಾಗೋಷ್ಟು ತಂದು ಸ್ಟೋರ್ ರೂಮಲ್ಲಿಟ್ಟು ಅದು ಹುಳ ಬಂದು ಹಾಳಾದರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ. ನಮ್ಮ ದುರ್ಬುದ್ಧಿಯಲ್ಲಿ, ದೇವರ ದಯ ಎಲ್ಲಿಂದ ಆಗತ್ರಿ? ಅದಕ್ಕೆ ಇಲ್ಲಿ ಹೇಳ್ತಾರೆ, ಅರ್ಥ ಅಂದರೆ ಸಂಪತ್ತು. ನಿನಗೆ ಎಷ್ಟು ಬೇಕೋ ಅಷ್ಟು ಗ್ರಹಣ ಮಾಡಿ. ನೋಡಿಕೆ ಈಗ ಹಸು ಇದೆ ನೋಡಿ, ಹಸು, ಈ ಮೇಕೆ, ಅವೆಲ್ಲ ಊಟ ಮಾಡೋದು ಹೇಗೆಂದರೆ ಬಾಯಲ್ಲಿ ಎಷ್ಟು ಬರುತ್ತೋ ಅಷ್ಟೇ ತೊಗೊಳುತ್ತೆ. ಅವು ಕ್ಯಾರಿಯರು, ಕವರ್ರು, ಇವು ಯಾವ ಸಂಪ್ರದಾಯವೇ ಇಲ್ಲ. ಕೆಲವ್ರು ಏನು ಗೊತ್ತಾ, ಬಾಯಲ್ಲಿ ಒಂದು ಲಾಡು ಇಟ್ಕೊಂಡಿರ್ತಾರೆ, ಕೈಯಲ್ಲಿ ಒಂದು ಲಾಡು ಇಟ್ಕೊಂಡಿರ್ತಾರೆ, ಆಂಬಡೆ ಬಂದರೆ ಹೀಗಂತಿರ್ತಾರೆ. ಅಂದರೆ ಬಾಯಿ, 2 ಕೈ ಎಲ್ಲ ಯೂಸ್ ಮಾಡು, ಮುಂದೊಂದು ಕ್ಯಾರಿಯರ್ ಡಬ್ಬಿನೂ ಇಟ್ಟಿರ್ತಾರೆ.
ಎಟ್ಟು ಅನ್ಯಾಯ, ಎಟ್ಟು ಮೋಸ. ನಿಮಗೆ ದೇವರ ದಯ ಯಾವ ಕಡೆಯಿಂದ ಆಗತ್ತೆ ಸ್ವಲ್ಪ ಯೋಚನೆ ಮಾಡಿ. ಆಗೋದೇ ಇಲ್ಲ. ಹೀಗೆಲ್ಲ ತುಂಬ ಬ್ರಹ್ಮಚರ್ಯ, ತಪ, ಶೌಚ ಇದೆಲ್ಲ ಭಗವಂತ ಹೇಳ್ತಾ ಇದ್ದಾನೆ. ಆಗ ತಾಯಿ ಕೇಳಿದ್ಲು, ಇಷ್ಟೆಲ್ಲ ಮಾಡಿದ ಮೇಲೆ ನೋಡಮ್ಮ, ನನ್ನನ್ನು ಕುರಿತು ಧ್ಯಾನ ಮಾಡಬೇಕು. ಅಂದರೆ ಏನೇನು ಧರ್ಮಗಳನ್ನು ಜೀವನದಲ್ಲಿ ಆಚರಣೆ ಮಾಡಬೇಕೋ ಅದು ಮಾಡ್ತಿದ್ದವನು ನನ್ನ ಧ್ಯಾನ ಮಾಡಿದ್ರೆ ನನ್ನ ಅನುಗ್ರಹ ಆಗುತ್ತೆ. ಕಣ್ಣು ಮುಚ್ಕೊಂಡು ಬಂದು ಕೂತ್ರೆ ನನ್ನ ಅನುಗ್ರಹ ಆಗಲ್ಲ. ಇಷ್ಟೆಲ್ಲ ಆದಮೇಲೆ ನನ್ನ ಧ್ಯಾನ ಮಾಡಬೇಕು. ಒಂದೇ ಜನ್ಮಕ್ಕೆಲ್ಲ ಮಾಡೋಕ್ಕಾಗಲ್ಲ, ಒಂದೊಂದು ಜನ್ಮದಲ್ಲಿ ಒಂದೊಂದು ಮಾಡ್ಕೊಂಡು ಹೋಗು. ಮೊದಲು ನನ್ನ ಪಾದವನ್ನು ಚಿಂತನೆ ಮಾಡಬೇಕು ಅಂದರೆ ಹೇಳ್ತಾ, ಸಂಚಿಂತಯದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ. ಹೃದಯದ ಒಳಗಿನ ಕತ್ತಲೆ ಅಜ್ಞಾನವನ್ನು ಕಳೆಯುವಂಥದ್ದು ಭಗವಂತನ ಪಾದದ ಬೆರಳಿನ ಉಗುರಿನ ಬೆಳಕು. ಇದನ್ನು ಚಿಂತನೆ ಮಾಡು. ಅಂಗಾಲನ್ನು ಚಿಂತನೆ ಮಾಡು. ಅರುಣೋದಯದಲ್ಲಿ ಬರುವ ಸೂರ್ಯ ಆಗತಾನೆ ಉದಯಿಸುವ ಅರುಣೋದಯದ ಕೆಂಪಿನಂತೆ ಆ ಭಗವಂತನ ಅಂಗಾಲು, ಅದರೊಳಗೆ ಧ್ವಜ, ವಜ್ರ, ಅಂಕುಶ ಎಲ್ಲ ಚಿಹ್ನೆ ಇದೆ. ಇದನ್ನು ಚಿಂತನೆ ಮಾಡು. ಹೀಗೆ ಭಗವಂತ ಆಪಾದ ಮೂಡಿ ಪರ್ಯಂತರವಾಗಿ ಆ ತನ್ನ ರೂಪದ ಚಿಂತನೆಯನ್ನು ಹೇಳಿಕೊಟ್ಟಿದ್ದ ತನ್ನ ತಾಯಿಗೆ. ತಾಯಿಯಾದ ದೇವಹೂತಿ ಕೇಳ್ತಾಳೆ, ಭಗವಂತ ಈ ಭಕ್ತಿ ಅಂದರೆ ಬೇರೆ ಬೇರೆ ಎಲ್ಲ ಇದೆ ಅಂತ ಕೇಳಿದ್ದೀನಿ. ಆ ಭಕ್ತಿಯ ಬಗ್ಗೆ ನಂಗೆ ಇನ್ನು ಸ್ವಲ್ಪ ಹೇಳು. ಭಕ್ತಿಯಲ್ಲಿ ಎಷ್ಟು ಥರ ಇದೆ ಅಂತ. ದೇವಸ್ಥಾನಕ್ಕೆ ಬರೋ ಭಕ್ತರೆಲ್ಲ ಒಂದೇ ಥರ ಇರಲ್ಲ ರೀ. ಅದಕ್ಕೆ ಮೈಕಲ್ಲಿ ಭಕ್ತಾದಿಗಳಲ್ಲಿ ಅಂತ ಕರೀತಾರೆ. ಭಕ್ತರು ಬೇರೆ, ಆದಿಗಳು ಅಂದರೆ ಎಕ್ಸೆಟ್ರಾಗಳೇ ಜಾಸ್ತಿ, ಭಕ್ತರು ಕಮ್ಮಿ. ಆದ್ದರಿಂದ ಯಾರ್ಯಾರು ಇರ್ತಾರೆ ಅಂತಂದರೆ ಭಗವಂತ 4 ಟೈಪ್ ಹೇಳ್ತಾನೆ. ಎಲ್ಲ ನನ್ನ ಭಕ್ತರೇ, ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನ ಹತ್ರನೇ ಬರ್ತಾರೆ. ಯಾರು ಎಂಥವ್ರು, ಅದರಲ್ಲಿ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ ಥರ ಬರಬೇಕು, ಯಾವ ಥರ ಹೇಳ್ತೀನಿ ಕೇಳಿ. ಮೊದಲು ಯಾವ ಥರ ಬರಬಾರ್ದು ಅದನ್ನು ಹೇಳಿಬಿಡ್ತೀನಿ. ಅಭಿಸಂಧಾಯಯೋ ಹಿಂಸಾಂ ದಂಬಂ ಮಾತ್ಸರ್ಯಮೇ ಭವ ಸಂಭ್ರಮಿ ಭಿನ್ನ ದೃಗ್ಭಾವಂ ಮೈ ಕುರ್ಯಾತ್ ಸ ತಾಮಸ. ಇದು ತಾಮಸ ಭಕ್ತಿ. ಇದನ್ನು ಮಾಡಬಾರ್ದು. ಆ ತಾಮಸ ಭಕ್ತರಾದವರು ನನ್ನ ಬಳಿಗೆ ಬರ್ತಾರೆ, ನನಗೆ ಪಂಚಾಮೃತ ಕೊಡ್ತಾರೆ, ನನಗೆ ಪುನಶ್ಚರಣ ಅಂತ ಹೇಳ್ತಾರೆ, ಪಕ್ಕದ ಮನೆಯವ್ರು ಹಾಳಾಗಿ ಹೋಗಲಿ ಅಂತ ಮಾಡಿಸ್ತಿರ್ತಾರೆ. ಸಂಕಲ್ಪ ಏನಿರುತ್ತೆ ಅಂದರೆ ಇನ್ನೊಬ್ಬರಿಗೆ ಹಿಂಸೆ ಮಾಡಬೇಕು ಅಂತ. ಸ್ವಾಮಿ ನಮ್ಮನ್ನು ಗೋಳೆಕೊಳ್ತಾ ಇದ್ದಾನೆ, ಅವನೊಂದು ಕೈ ನೋಡ್ಕೊ, ನಿಂಗೆ ಪಂಚಾಮೃತ ಮಾಡಿಸ್ತೀನಿ ಅಂದರೆ ಅದು ಮೋಸ, ಅದಾಗಬಾರ್ದು. ನಮ್ಮ ಹಣೆ ಬರಕ್ಕೆ ತಕ್ಕಾಗ ಅವ್ರು ಗೊಳೆಕೋತಾರೆ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಅಂತ ದೇವ್ರಿಗೆ ಹೇಳಬೇಕೇ ವಿನ ಅವನು ಹಾಳಾಗೋಗ್ಲಿ ಅಂತ ನಾವು ಕೇಳುವ ಹಾಗಿಲ್ಲ. ಇದು ತಾಮಸ. ಮತ್ತು ಭಗವಂತನ ರೂಪಗಳಲ್ಲಿ ಭಿನ್ನ ಚಿನ್ನ, ರಾಮ ಬೇರೆ ಕೃಷ್ಣ ಬೇರೆ, ಅವನು ತಾಮಸ. ಕೆಲವರು ಅಂತಿರ್ತಾರೆ, ನಾವು ನರಸಿಂಹದೇವ್ರ ಒಕ್ಕಲು ಶ್ರೀನಿವಾಸ ದೇವ್ರಿಗೆ ಹೋಗಲ್ಲ, ಅವನಿಗೂ ಆಗಲ್ವಂತ. ಯಾರು ಹೇಳಿದ್ರಿ ರೀ? ಹುಚ್ಚುಚ್ಚು, ಎಲ್ಲ ಒಂದೇ ರೂಪ, ಹೋಗ್ಬೇಕು. ಆಮೇಲೆ ಇನ್ನು 2ನೇದು ರಾಜಸ ಭಕ್ತಿ. ಅದ್ಯಾವುದಂದರೆ ವಿಷಯಾನಭಿಸಂದಾಯ ಯಶ ಐಶ್ವರ್ಯಮೇವ. ಐಶ್ವರ್ಯ ಕಾಂತಿ, ಐಶ್ವರ್ಯಕ್ಕೋಸ್ಕರವಾಗಿ, ಯಶಸ್ಸಿಗೋಸ್ಕರವಾಗಿ, ಹೆಸರು ಬರಬೇಕು ಅಂತ ದೇವರ ಸೇವಾ ಮಾಡೋದು. ದೇವರ ಪ್ರೀತನಾಗಬೇಕು ಅಂತಲ್ಲ, ಯಶಸ್ಸಿಗೋಸ್ಕರ. ಅದು ಪ್ರಯೋಜನ ಇಲ್ಲ. ಆಮೇಲೆ ಪ್ರತಿಮೆನೇ ದೇವರು ಅಂತ ತಿಳ್ಕೊಂಡಿರ್ತಾರೆ. ಪ್ರತಿಮೆ ಒಳಗೆ ಒಬ್ಬ ದೇವರಿದ್ದಾನೆ ಅಂತ ತಿಳ್ಕೊಳ್ಳಲ್ಲ, ಅದು ಪ್ರಯೋಜನ ಇಲ್ಲ. ಹಾಗಾದ್ರೆ ಸಾತ್ವಿಕ ಭಕ್ತರು ಅಂದರೆ ಯಾರು? ಮಾಡಿದ ಪಾಪಕರ್ಮವನ್ನು ಕಳೆದುಕೊಳ್ಳುವ ಸಲುವಾಗಿ ಭಗವಂತನ ಆರಾಧನೆ ಮಾಡ್ತಾರಲ್ಲ, ಅವರು ನಿಜವಾದ ಭಕ್ತರು. ದೇವರು ಕೊಟ್ಟಿದ್ದಾನ್ರಿ, ಅವನು ಕೊಟ್ಟದ್ದು ಅವನು ಕೊಡೋಕೆ ನಂದೇನಿದೆ ಅಂತ ಮಾಡ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮಾಡ್ತಾರೆ, ಅವರು ಉತ್ತಮರು. ಇದಕ್ಕಿಂತಲೂ ಇನ್ನೊಬ್ಬರು ತುಂಬ ಉತ್ತಮರಿದ್ದಾರೆ. ಅವರು ಯಾರಂದರೆ, ಅವರು ಮಾಡಿದ ಭಕ್ತಿಗೆ ಮೆಚ್ಚಿ ನಾನು ಅವರ ಮುಂದೆ ಹೋಗಿ ನಿಮಗೆ ಏನು ಬೇಕಪ್ಪ ಮೋಕ್ಷ ಕೊಡ್ಲಾ ಅಂತಂದರೂ ಕೂಡ ನಂಗೆ ಬೇಡ, ನಿನ್ನಲ್ಲಿ ಭಕ್ತಿ ಮಾತ್ರ ಮಾಡ್ತೇನೆ ಅಂತ ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನ ಸದಾ ರಾಮ ಕಥಾ ಸುಧಾಯಾಮ್. ಇವರು ಉತ್ತಮೋತ್ತಮ ಭಕ್ತರು, ಏಕಾಂತ ಭಕ್ತರು. ಭಗವಂತ ಹೇಳ್ತಾ, ನೋಡಮ್ಮ, ಯೇ ಮಾಂ ಸರ್ವೇಷು ಭೂತೇಷು ಸಂತಂ ಆತ್ಮಾನಮೀಶ್ವರಂ ಹಿತ್ವಾರ್ಚಂ ಭಜತೆ ಮೌಢ್ಯಾತ್ ಭಸ್ಮನ್ಯೇವ ಜುಹೋತಿ ಸಹ. ಎಲ್ಲ ಪ್ರಾಣಿ ಪ್ರಪಂಚದ ಹೃದಯ ಗುಹೆ ಒಳಗೆ ವಾಸ ಮಾಡುವ ನನ್ನನ್ನು ಮರೆತು ಕೇವಲ ಪ್ರತಿಮೆಯನ್ನೇ ದೇವರು ಅಂತ ತಿಳ್ಕೊಂಡು ಅಪ್ಪ ಅಮ್ಮನ ಹೊರಗಾಕಿ ಸಾಲಿಗ್ರಾಮದ ಅಭಿಷೇಕ ಮಾಡ್ತಾನಲ್ಲ, ಅವನು ಭಸ್ಮದಲ್ಲಿ ಪವಮಾನ ಬೂದಿ ಗುಡ್ಡ ಇಟ್ಕೊಂಡು ಸ್ವಾಹ ತುಪ್ಪ ಹಾಕಿದ್ರೆ ಹೇಗೆ ಯೂಸ್ಲೆಸ್ ಆಗುತ್ತೋ ಹಾಗಾಗುತ್ತಮ್ಮ. ಅದರಿಂದ ಇದನ್ನು ಪ್ರಯೋಜನ ಇಲ್ಲ ಅಂಥೇಳಿ ಭಗವಂತ ಆ ಸಂದರ್ಭದಲ್ಲಿ ಜೀವರ ತಾರತಮ್ಯ ಮೊದಲಾದದ್ದನ್ನೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ. ಅಜ್ಞಾನಿಗಳು ಈ ಸಂಸಾರದಲ್ಲಿದ್ದಾಗ ಹೇಗಿರ್ತಾರೆ, ಅವ್ರ ಸುಖ ಏನು? ಅವರು ನನ್ನನ್ನು ಮರೆತು ಜೀವನ ನಡೆಸಿ ಮುಂದೆ ನರಕಕ್ಕೆ ಹೋದಾಗ ಅಲ್ಲಿ ದುಃಖ ಹೇಗೆ? ಅಲ್ಲಿಂದ ಮತ್ತೆ ಅಮ್ಮನ ಹೊಟ್ಟೆಯಲ್ಲಿ ಬಂದಾಗ ಗರ್ಭವಾಸಾದಿ ದುಃಖಗಳು ಹೇಗೆ? ಆ ಗರ್ಭದಲ್ಲಿರುವಾಗ ಜೀವ ನನ್ನನ್ನು ಕುರಿತು ಮಾಡುವ ಪ್ರಾರ್ಥನೆ ಹೇಗೆ? ಹೀಗೆಲ್ಲ ಭಗವಂತ ಹೇಳ್ತಾ ಇದ್ದಾನೆ.
ಇದನ್ನೆಲ್ಲ ಕೇಳಿ ಆ ತಾಯಿಗೆ ಭಾಳ ಸಂತೋಷ ಆಗ್ತಾ ಇದೆ. ಅವಳಂತ ಇದ್ದಾಳ, ಎಷ್ಟೋ ಜನ್ಮದ ಪುಣ್ಯ ಭಗವಂತ ನಿನ್ನ ದರ್ಶನ ಆಯಿತು ಅಂದಾಗ ಭಗವಂತ ಹೇಳಿದ, ಅಮ್ಮ ನಾ ಇದುವರೆಗೆ ಏನು ಸಾಂಖ್ಯ ತತ್ವವನ್ನು ಭಕ್ತಿ ಮಾರ್ಗವನ್ನು ಉಪದೇಶ ಮಾಡಿದೆ, ಇದು ಎಲ್ಲರಿಗೆ ಹೇಳುವಂಥದ್ದಲ್ಲ, ಯಾರಿಗೆ ಹೇಳಬಹುದು ಯಾರಿಗೆ ಹೇಳಬಾರ್ದು ಅನ್ನೋದನ್ನು ಭಗವಂತ ಹೇಳ್ತಾ ಇದ್ದಾನೆ. ನಾ ಲೋಲುಪಯೋಪದೀಶನ್ ಗೃಹಾರೂಢ ಚೇತಸೆ ನಾ ಭಕ್ತಾಯ ಚಮೇ ಜಾತು. ಯಾರು ನನ್ನಲ್ಲಿ ದ್ವೇಷ ಮಾಡೋರಿದ್ದಾರೆ ಅವ್ರಿಗೆ ಹೇಳಬಾರ್ದಿದು. ಸಂಸಾರದಲ್ಲಿ ಆಸಕ್ತರಾಗಿ ವಿಷಯ ಲಂಪಟರು ಯಾರಿರ್ತಾರೆ ಅವ್ರಿಗೆ ಹೇಳಬಾರ್ದು. ಶ್ರದ್ಧಾಳುಗಳಾದವರಿಗೆ, ಭಕ್ತರಿಗೆ, ವಿನಯ ಇರೋರಿಗೆ, ಅಸೂಯೆ ರಹಿತರಾದವರಿಗೆ, ಭೂತೇಶ ಕೃತಮೈತ್ರಾಯ ಪ್ರಾಣಿ ಪ್ರಪಂಚದಲ್ಲಿ ಮಿತ್ರತ್ವವನ್ನು ಮಾಡುವವರಿಗೆ ಮಾತ್ರ ಇದನ್ನು ತಿಳಿಸ್ತಕ್ಕಂಥದ್ದು, ಎಲ್ಲರಿಗೆ ಹೇಳುವಂಥದ್ದಲ್ಲ ಅಂದಾಗ ದೇವಹೂತಿ ದೇವಿ ಮಗನಾಗಿ ಬಂದ ಭಗವಂತನ ಉಪದೇಶವನ್ನು ಕೇಳಿ ಆ ಭಗವಂತ ನನ್ನ ಸ್ತೋತ್ರ ಮಾಡ್ತಾ ಅಂತ ಇದ್ದಾಳೆ, ಹೇ ಭಗವಂತ, ಯಾರು ನಿನ್ನ ನಾಮ ಶ್ರವಣ ಮಾಡ್ತಾ ಇದ್ದಾರೆ, ನಿನ್ನ ನಮಸ್ಕಾರ ಮಾಡಿದರೆ, ನಿನಗೆ ನಮಸ್ಕಾರ ಮಾಡಿದರೆ ಒಬ್ಬ ಚಂಡಾಲ ಕೂಡ ಉತ್ತಮನಾಗ್ತಾ ಇದ್ದಾನೆ. ಶಾದೋಪಿ ಸದ್ಯ ಸವನಾಯ ಕಲ್ಪ್ಯತೆ, ಎಂಥ ಅದಮನೂ ಕೂಡ ಉತ್ತಮನಾಗಿಬಿಡ್ತಾನೆ. ಅಂತಹ ನೀನು ಜನ್ಮಾಂತರದ ಪುಣ್ಯದಿಂದಾಗಿ ನನಗೆ ದರ್ಶನವನ್ನು ಕೊಟ್ಟು ನನಗೆ ಉಪದೇಶವನ್ನು ಮಾಡಿದ್ದೀಯ ಅಂತ ಅವನು ಮಾಡಿದ ಉಪದೇಶವನ್ನು ಕೇಳಿ ಹಾಗೆ ನಡೆದು ನದಿಯಾಗಿ ಹರಿದ್ಲು ಅನ್ನುವ ಕಥೆಯನ್ನು ವರ್ಣನೆ ಮಾಡ್ತಾ ಮೈತ್ರೇಯರು ಈ ತೃತೀಯ ಸ್ಕಂದದ ಕಥೆಗೆ ಮಂಗಳವನ್ನು ಮಾಡ್ತಾ ಹೇಳ್ತಾ, ಏ ಇದಮನು ಶೃಣೋತಿಯೋ ಬಿದತ್ತೆ ಕಪಿಲ ಮುನೇರ್ಮದ ಆತ್ಮಯೋಗ ಗುಖ್ಯಂ ಭಗವತಿ ಕೃತದಿ ಸುಪರ್ಣಕೇತ ಉಪಲಭತೆ ಭಗವತ್ಪದಾರವಿಂದಂ. ತತ್ವಜ್ಞಾನವನ್ನು ಪಡೆಯುವ ಉಪಾಯಗಳಲ್ಲಿ ಇದು ಕಪಿಲನಾಮಕ ಪರಮಾತ್ಮ ಉಪದೇಶ ಮಾಡಿರ್ತಕ್ಕಂಥ ಸಾಂಖ್ಯ ಯೋಗ ಅತ್ಯಂತ ರಹಸ್ಯವಾಗಿರ್ತಕ್ಕಂಥದ್ದು. ಇದನ್ನು ಯಾರು ಶ್ರದ್ಧೆಯಿಂದ ಹೇಳಿ ಕೇಳಿ ಮಾಡ್ತಾ ಇದ್ದಾನೆ, ಕೇಳುವವ ಹೇಳುವವ ಗರುಡಧ್ವಜನಾದ ಭಗವಂತನ ಬಗ್ಗೆ ಯಥಾರ್ಥವಾದ ಅವನ ಯೋಗ್ಯತೆಗೆ ಅನುಗುಣವಾದ ತತ್ವಜ್ಞಾನವನ್ನು ಪಡೆದು ಅಂತ್ಯದಲ್ಲಿ ಭಗವಂತನ ಪಾದಾರವಿಂದವನ್ನೇ ಹೊಂದುತ್ತಾನೆ ಅಂತ ಈ ಕಥೆಗೆ ಫಲವನ್ನು ಮೈತ್ರೇಯರು ವಿದುರರಿಗೆ ಹೇಳಿದ್ದಾರೆ. ಮುಂದೆ ಚತುರ್ಥ ಸ್ಕಂದ, ಅದರಲ್ಲಿ ದಕ್ಷಾಧ್ವರ ಯಜ್ಞದ ಪ್ರಸಂಗ, ಆನಂತರದಲ್ಲಿ ಧ್ರುವನ ಕತೆ, ಅಂಗನ ಕತೆ, ಹೀಗೆ ಪೃಥುಚಕ್ರವರ್ತಿಯ ಕಥೆ, ಮುಂದೆ ಪ್ರಾಚೀನ ಬರಿಹಿ ಅವನ ಕತೆ, ಹೀಗೆಲ್ಲ ಕಡೆಗೆ ಪುರಂಜನೋಪಾಖ್ಯಾನದಿಂದ 4ನೇ ಸ್ಕಂದ ಮುಕ್ತಾಯ ಆಗುತ್ತೆ. ಅದರೆಲ್ಲ ವಿಸ್ತೃತ ರೂಪ ಯಥಾಶಕ್ತಿಯಾಗಿ ಆ ಚತುರ್ಥ ಸ್ಕಂದವನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.